ಟಿಕ್ಕಿ ಬಾಸ್ ಕನ್ನಡ ಒಳಗೆ ಸ್ವಾಗತದ ನಿಮ್ಗೆ. ಇವತ್ತು ವಿಡಿಯೋದಾಗ ನಾವು ತಿಳಿಸ್ಕೊಡ್ತೀವಿ ಕೈನ್ಮಾಸ್ಟರ್ ಒಳಗೆ ಫೋಂಟ್ ಹೆಂಗೆ ಆ್ಯಡ್ ಮಾಡೋದು ಅಂತ, ಕಸ್ಟಮ್ ಫೋಂಟ್ ಹೆಂಗೆ ಆ್ಯಡ್ ಮಾಡೋದು ಅಂತ ತಿಳಿಸ್ಕೊಡ್ತೀವಿ. ಅದಕ್ಕೆ ನೀವು ಮೊದಲು ಇನ್ಸ್ಟಾಲ್ ಮಾಡ್ಕೋಬೇಕಾ ಕೈನ್ಮಾಸ್ಟರ್ ಪ್ರೋ ಅಪ್ಲಿಕೇಶನ್ನ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟೇನು. ಕೈನ್ಮಾಸ್ಟರ್ ನಾನು ಇನ್ಸ್ಟಾಲ್ ಮಾಡ್ಕೋತೀನಿ, ವೆಯ್ಟ್ ಮಾಡಿರಿ. ಡೌನ್ಲೋಡ್ ಆಗ್ತದೆ, ನೀವು ಕೂಡ ಡೌನ್ಲೋಡ್ ಮಾಡ್ಕೊರಿ. ಒಂದು ನಿಮಿಷ ನಾನು ವಿಡಿಯೋಸ್ ಪಾಸ್ಟ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಡಿ. ಇನ್ಸ್ಟಾಲ್ ಮಾಡ್ಕೊಂಡಾಗ ಇದರಲ್ಲಿ ಆಲ್ರೆಡಿ ನಾನು ಫೋನ್ ಆ್ಯಡ್ ಮಾಡಿಟ್ಟಿದ್ದೀನಿ. ಬೇಕಂದ್ರೆ ನಿಮ್ಗೆ ಆ್ಯಡ್ ಮಾಡಿಕೊಡೋದಂತ ಹೇಗೆ ಮಾಡೋದಂತ ಅದನ್ನು ಕೂಡ ಹೇಳ್ತೀನಿ. ಓನ್ಲಿ ಒಂದು ಕ್ಲಿಕ್ ಒಳಗೆ ಮಾಡ್ಬೋದಾ. ಅದಕ್ಕೆ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾ ಮತ್ತೊಂದು ಆ್ಯಪ್ನ, ಅದರ ಹೆಸರಾದ KM ಫಾಂಟ್ ಇನ್ಸ್ಟಾಲರ್. ಆ ಆ್ಯಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟೇನ, ಇನ್ಸ್ಟಾಲ್ ಮಾಡ್ಕೋಬೋದು ನೀವು. ಅದನ್ನು ನೋಡಿ ನಾನು ಓಪನ್ ಮಾಡಿ ನಿಮ್ಗೆ ತೋರಿಸ್ತಾನೆ. ಓಪನ್ ಆಗತ್ತದ, ಈ ಥರ ಬರ್ತದೆ. ಫಸ್ಟ್ ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಮೇಲೆ ಈ ಥರ ಒಂದಿರ್ತದೆ. ನೀವು ನಾನೊಂದು ಟೆಂಪ್ಲೇಟ್ ಆಗಲಿ ಕ್ರಿಯೇಟ್ ಮಾಡಿದ್ದೀನಿ, ಓಪನ್ ಮಾಡ್ಕೋತೀನಿ. ನೀವು ಒಂದು ನ್ಯೂ ಟೆಂಪ್ಲೇಟ್ ಕ್ರಿಯೇಟ್ ಮಾಡ್ಕೊಳ್ರಿ. ಹಿಂಗೆ ಇಲ್ಲಿ ಕ್ಲಿಕ್ ಮಾಡಿರಿ ಒಂದು ಆಪ್ಷನ್. ಇಲ್ಲಿ ನೋಡಿರಿ ಫೋಂಟ್ಸ್ ಇಲ್ಲ ಇದ್ರೊಳಗೆ, ಫೋಂಟ್ಸ್ ಇಲ್ಲ. ಇದನ್ನೇನು ಮಾಡ್ಕೊಂಡು ಇಲ್ಲಿ ಹೊರಗೆ ಬಂದು ಇಲ್ಲೊಂದು KM ಫಾಂಟ್ ಇನ್ಸ್ಟಾಲ್ ಅಂತ ಅದಕ್ಕೆ ಹೇಳಿದ್ನಲ್ಲ, ಇಲ್ಲದ ನೋಡಿ ಈ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ದೆ. ಓಪನ್ ಮಾಡಿದ್ಮೇಲೆ ಇದನ್ನ ಡೈರೆಕ್ಟಾಗಿ ಇಲ್ಲಿ ಸೆಲೆಕ್ಟ್ ಫಾಂಟ್ ಅದಲ್ಲ, ಇಲ್ಲಿ ಕ್ಲಿಕ್ ಮಾಡೋದು. ಕ್ಲಿಕ್ ಮಾಡಿದ್ಮೇಲೆ ನಾನು ಫಾಂಟ್ ಸೆಲೆಕ್ಟ್ ಮಾಡ್ಕೊತೀನಿ. ನೀವು ಕೂಡ ಒಂದು ಫೈಲ್ ತಯಾರು ಮಾಡ್ಕೊಳ್ಳಿ, ಅದರಲ್ಲಿ ಫಾಂಟ್ಸ್ ಆ್ಯಡ್ ಮಾಡಿ ಇಟ್ಕೊಳ್ಳಿ. ಒಮ್ಮೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಬೋದು. ನಾನು ಸೆಲೆಕ್ಟ್ ಮಾಡ್ಕೊತೀನಿ ನನ್ನ ಫೈಲ್ನ. ಈ ಥರ ಸೆಲೆಕ್ಟ್ ಆಲ್ ಅಂತ ಮಾಡ್ಕೊಂಡು ಇಲ್ಲಿ ಓಪನ್ ಅಂತ ಅದಲ್ಲ, ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಫೋನ್ಸ್ ಆ್ಯಡ್ ಆಗ್ತಾಯಿದೆ. ಈಗ ಆ್ಯಡ್ ಆದಮೇಲೆ ವೇಟ್ ಮಾಡಿ, ಈ ಥರ ಬರುತ್ತೆ ರಿಸಲ್ಟ್ ಅಂತ. ನಾನು 106 ಫೋಂಟ್ ಆ್ಯಡ್ ಮಾಡಿದ್ದೀನಿ. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಮಾಡಿ. ಸುಮ್ಮನೆ ಬ್ಯಾಕ್ ಬಂದು ಮಾಡಿ ಕೈನ್ಮಾಸ್ಟರ್ ಓಪನ್ ಮಾಡಿದ್ಮೇಲೆ ಇಲ್ಲಿ ಮೈ ಫೋನ್ಸ್ ಅಂತ ಒಂದು ಆಪ್ಷನ್ ಬಂತು ನೋಡಿ. ಇಲ್ಲಿ ಫೋನ್ಸ್ ಆ್ಯಡ್ ಆಗಿದೆ ನೋಡಿ. ಫೋನ್ಸ್ ನಿಮ್ಗೆ ಯಾವ್ದು ಬೇಕಂತ ಸೆಲೆಕ್ಟ್ ಮಾಡ್ಕೊಂಡು, ನಿಮ್ಗೆ ಈ ಫೋನ್ಸ್ ಬೇಕಾದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಇನ್ಸ್ಟಾಲ್ ಮಾಡ್ಕೋಬೋದು. ನೋಡಿ TECHYBOSS ಅಂತ ಬಂದಿದೆ ಅಲ್ಲ. ಈ ಥರ ನಿಮಗೂ ಬೇಕಾದಷ್ಟು ಫೋನ್ಸ್ಗಳು ಸಿಗ್ತವೆ, ಆ್ಯಡ್ ಮಾಡ್ಕೊಳ್ಳಿ ಬೇಕಾದರೆ. ನೆಕ್ಸ್ಟ್ ವಿಡಿಯೋಲ್ಲಿ ನಿಮ್ಗೆ ಬೇಕಾದರೆ ಯಾವುದೇ ಆ್ಯಪ್ ಆಗಲಿ ಮಾಡಿಫೈ ಹೇಗೆ ಮಾಡೋದಂತ ನಾನು ಹೇಳ್ಕೊಡ್ತೀನಿ. ಅದು ಬೇಕಾದರೆ ನಿಮಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ತಾರೆ ವಿಡಿಯೋ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.